त्रैगुण्यमर्जितमजं विभुमाद्यमीशं वन्दे पवक्रमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये देवं नारायणं नत्वा सर्वदोषविवर्जितं परिपूर्णं गुरुं गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते स्वस्त्यस्तु सतां हरिः ओम्। भूमिरापो नलो वायुः खं मनो बुद्धिरेव च अहंकार इतीयं मे भिन्ना ಪ್ರಕೃತಿರಷ್ಟತಾ ವಿಜ್ಞಾನದ ಪರಿಚಯವನ್ನ ಹೇಳಿ. ಕೇಳಿಸ್ತಿದ್ಯಾ? ವಿಜ್ಞಾನದ ಪರಿಚಯವನ್ನ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಇದೆ ಕೃಷ್ಣ ಮೊದಲು ಪ್ರತಿಜ್ಞೆ ಮಾಡಿದ್ದನ್ನ ಈ ಶ್ಲೋಕದ ಮೂಲಕ ವಿವರಿಸಿ ಹೇಳ್ತಾ ಇದ್ದಾನೆ. ಭೂಮಿ ಆಪಃ ಅನಲಃ, ಈ 5 ಗೊತ್ತಿದೆ ನಮಗೆ. ಭೂಮಿ, ಆಪ, ಅನಲ, ವಾಯು, ಖಂ. ಈ 5ರ ಬಗ್ಗೆಯೂ ನಾವು ಇವತ್ತು ವಿಜ್ಞಾನದ ಭಾಷೆಯಲ್ಲಿ ಅದರ ಸ್ವರೂಪವನ್ನೇನು ಹೇಳ್ತೇವೋ ಅದನ್ನಷ್ಟೇ ಸುಂದರವಾಗಿ ಭಾರತೀಯ ತತ್ವಜ್ಞಾನದ ಶಾಸ್ತ್ರವು ಕೂಡ ನಿರೂಪಣೆ ಮಾಡುತ್ತೆ ಅಂತ ವಿಜ್ಞಾನಿಗಳೇ ಸ್ವತಃ ಹೇಳುವ ಮಾತು. ತುಂಬಾ ಹತ್ತಿರಕ್ಕೆ ಇರುವ ಹಾಗೆ, ಅಂದ್ರೆ ಒಂದು ಭೂಮಿಯ ಗಾತ್ರ, ಅಳತೆ, ಅದರ ಭಾರ ಅಥವಾ ಇನ್ನೇನೇನು ನಾವು ಅದರ ಪರಿಧಿಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಹೇಳ್ತೇವೆ. ನಾನು ಅತ್ಯಂತ ಸುಂದರವಾಗಿ ಭೂಮಿಯನ್ನ ಅಂದು ನಾವು ಇವತ್ತೇನ್ ಅನ್ಕೊಂಡಿದೀವಿ ಅದರ ಎಷ್ಟೋ ಭಾಗಗಳ ವಿಷಯವನ್ನ, ಇನ್ನು ತಿಳ್ಕೊಳ್ಳಿಕ್ಕಿರುವ ವಿಷಯವನ್ನು ಕೂಡ ಅತ್ಯಂತ ಸುಂದರವಾಗಿ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ ಭಾಗವತಾದಿಗಳಲ್ಲಿ. ಅಂದ್ರೆ ಯಾಕೆ ಇದನ್ನು ಹೇಳಿದ್ರು ಅಂತ ನಾವು ಒಂಚೂರು ಯೋಚನೆ ಮಾಡಬೇಕು. ಗೊತ್ತು, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅಂತ ನಾವು ಅಷ್ಟು ಸುಲಭವಾಗಿ ಹೇಳ್ತೇವೆ. ಆದ್ರೆ ಅದರ ಗಾತ್ರ, ಅಂದ್ರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಸಂಗತಿಗಳು ಕೂಡ ಈ 5ರಲ್ಲೇ ಸೇರ್ಕೊಳ್ಳುತ್ತೆ. ಸಪ್ತ ಧಾತುಗಳನ್ನ ನಾವು ಏನು ಚಿಂತಿಸ್ತೇವೆ, ಆ ಸಪ್ತ ಧಾತುಗಳು ಕೂಡ ಇದೇ ಪಂಚಭೂತಗಳಿಂದ ನಿರ್ಮಾಣಗೊಂಡದ್ದು. ಅಷ್ಟೇ ಅಲ್ಲದೆ ಇನ್ನು ಪ್ರಧಾನವಾಗಿ ಮನಸ್ಸು, ಬುದ್ಧಿ, ಅಹಂಕಾರ, ಈ ಮಹತ್ತತ್ವ ಅನ್ನೋದು ಅಹಂಕಾರದ ಅಪ್ಪ. ಆದ್ರಿಂದ ಅದನ್ನ ಮತ್ತೆ ಬಿಡಿಸಿ ಹೇಳಲಿಲ್ಲ. ಮನಸ್ಸು ಮತ್ತೆ ಬುದ್ಧಿ ಒಂದೇ ವಿಷಯದ 2 ಪದರವಾಗಿದ್ರೂ ಕೂಡ ಅದರ 2ರ ಕಾರ್ಯಭಾರ ಪ್ರತ್ಯೇಕವಾಗಿ ದೇವತಾ ಶಕ್ತಿಗಳ ವ್ಯತ್ಯಾಸವೂ ಇದ್ದು ಮತ್ತು ಅದರ ಪ್ರತ್ಯೇಕವಾದ ಚಿಂತನೆ ಅಗತ್ಯ ಇದೆ ಅಂತ ಯೋಚನೆ ಮಾಡಿ ಮನಸ್ಸು, ಬುದ್ಧಿ ಅದು ಎಲ್ಲ ಒಂದೇ ಯೂನಿಟ್ ಅಲ್ಲಿ ಬರುವಂತದ್ದಾದ್ರೂ ಕೂಡ ಜ್ಞಾನದ ದಾರಿಯಲ್ಲಿ ಬಹಳ ಮುಖ್ಯವಾಗಿ 2 ಪಾತ್ರವನ್ನು ವಹಿಸುವಂತದ್ದಾದ್ರಿಂದ ಸಾಮಾನ್ಯ ತಿಳುವಳಿಕೆ ಬರ್ಲಿಕ್ಕೆ ಕಾರಣವಾದದ್ದು ಮನಸ್ಸಾದ್ರೆ ವಿಶೇಷವಾದ ಅದರ ವಿಚಾರ ಚರ್ಚೆಯನ್ನು ನಡೆಸಿ ಅದು ದೃಢ ಆಗುವುದು ಬುದ್ಧಿಯಿಂದ. ಆದ್ರಿಂದ ಬುದ್ಧಿಯನ್ನು ಮತ್ತು ಮನಸ್ಸನ್ನು ಪ್ರತ್ಯೇಕವಾಗಿ ಇಲ್ಲಿ ಹೇಳದ ಅಂತ ನಾವು ಭಾವಿಸಬಹುದು. ಮನಸ್ಸು ರುದ್ರದೇವನಿಂದ ಅಭಿಮನ್ಯವಾದರೆ ಬುದ್ಧಿ ವಿಶೇಷವಾಗಿ ಭಾರತಿಯಿಂದ ನಿಯಮ್ಯವಾದದ್ದು. ಬುದ್ಧಿ ಅಧ್ಯವಸಾನಾಯ ಮನಃ ಸಂಕಲ್ಪ ವಿಕಲ್ಪಾತ್ಮಕಂ. ಸಂಕಲ್ಪ ವಿಕಲ್ಪಗಳು ಬೇಕು ಬೇಡಗಳ ವ್ಯವಸ್ಥೆಯ ಅಡಿಯಲ್ಲಿ, ಅಂದ್ರೆ ಯಾಕೆಂದ್ರೆ ಬರೀ ಪಂಚಭೂತ ಸೇರಿದ್ರೆ ಇದನ್ನ ವಿವರಿಸ್ಲಿಕ್ಕೆ ಆಗುದಿಲ್ಲ ಈ ದೇಹವನ್ನು. ಅವರಿಗೆ ಈ ದೇಹವನ್ನು ಮತ್ತು ದೇಹದಿಂದ ಪ್ರಪಂಚ
ಒಂದು ಚಾಕಚಕ್ಯತ ಅರಿವಾಗುತ್ತೆ ನಮಗೆ. ಭಿನ್ನ, ಒಂದಕ್ಕಿಂತ ಒಂದು ಬೇರೆ, ಭಿನ್ನ ಪ್ರಕೃತಿ, ಒಂದೇ ಅಲ್ಲ ಅದು. ಒಂದಕ್ಕಿಂತ ಒಂದು ಪೂರ್ತಿ ಭಿನ್ನವಾದ ಸ್ಥಿತಿಯಲ್ಲಿ ಎಂಟು ವಿಭಾಗಗೊಂಡು ಮನುಷ್ಯನ ಶರೀರವನ್ನು ಆ, ಚೆನ್ನಾಗಿ ತುಂಬಿಕೊಳ್ಳುವಂತೆ ಮಾಡಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಚೂರು ತಾತ್ಪರ್ಯಕ್ಕೆ ಹೋಗಿ. ಆ, ಕೆಳಗೆ ತಾತ್ಪರ್ಯದ ಮಾತಿಗೆ ಹೋಗಿ. ಅಚೇತನ, ಕೆಳಗೆ ಇನ್ನು ಚೂರು ತಾತ್ಪರ್ಯ ಇದೆ ಮುಂದಿನ ಶ್ಲೋಕಕ್ಕೆ. ಇದ್ದೀರಾ? ಅಪರೇಯಮಿತಸ್ತಾಂ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್. ಈ ತರಹ ಅಪರ ಇಯಂ, ಇತಃ ಅಪರ, ಈಗ ಪೂರ್ವದಲ್ಲಿ ಹೇಳಿದಂತಹ ಪ್ರಕೃತಿ ಏನಿದೆ ಅದು ಬಿಟ್ಟು ಇನ್ನೊಂದಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಸ್ಪಷ್ಟವಾಗಿ ಇನ್ನೊಂದು ಆ, ಪ್ರಕೃತಿಯ ತತ್ವ ಇದೆ ಅಂತ ಈ ಪದ್ಯ ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳ್ತಾನೆ. ನಮ್ಗೆ ಇದ್ರಲ್ಲಿ ಕನ್ಫ್ಯೂಷನ್ ಆಗಿ ಬುದ್ಧಿ ಅಹಂಕಾರ ಅನ್ನುವ ಒಂದು ಪ್ರಕೃತಿಯ ಪ್ರಕೃತಿ ಮೇ ವಿಧಿ, ಅದು ನನ್ನ ನೋಡಿ. ಅದ್ರಿಂದ ಏನ್ ಗೊತ್ತಾಯ್ತು? ಅದು ಭಿನ್ನ ಅಂತ ಹೇಳುವುದರ ಮೂಲಕ ಪರಸ್ಪರ ಅವುಗಳಲ್ಲೇ ಒಂದಕ್ಕೊಂದು, ಅಂದ್ರೆ ಜಡ ಜಡಗಳಲ್ಲೇ ಪರಸ್ಪರ ಭೇದ ಇದೆ ಅಂತ ಹೇಳಿ. ಈಗ ಮತ್ತೆ ಹೇಳ್ತಾ ಇದ್ದಾರೆ ಅದಕ್ಕಿಂತ ಭಿನ್ನವಾದ, ಅಂದ್ರೆ ಜಡಕ್ಕಿಂತ ಭಿನ್ನವಾದ ಜೀವಭೂತ, ಅಂದ್ರೆ ಚೇತನಮಯವಾದ ಪರಾಂ, ಅತ್ಯಂತ ಉತ್ಕೃಷ್ಟವಾದ ಆ ಪ್ರಕೃತಿ ಅಂತಂದ್ರೆ ಈ ಅಲ್ಲಿ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಏನು ವೀಕ್ನೆಸ್ಗಳಿವೆ ಅದು ಇಲ್ಲಿ ಇಲ್ಲ ತಿಳಿಸುವ ಹಂತಕ್ಕೆ ಪರ ಅನ್ನುವ ಶಬ್ದವನ್ನು ಬಳಸಿದ್ರು. ಪರ ಅಂತ ಅನ್ನೋದಕ್ಕೆ ವಿಕಾರಗಳಿಲ್ಲದ್ದು ಅಂತಂತ. ಅದ್ರಿಂದ ಏನ್ ಗೊತ್ತಾಯ್ತು ಅಂದ್ರೆ ಅದು ಲೋಕದ ಕೇಳಿಸ್ತಿತ್ತ? ಚೂರ್ ಮೇಲೆ ಹಾ, ಮೇಲೆ ಹರಿ ಓಂ ಸರ್. ಹಾ ಕೇಳಿಸ್ತಿದ್ಯಾ? ಅದೇ
ತಾತ್ಪರ್ಯ ಒಂಚೂರು ಮೇಲೆ. ಇಲ್ಲೇನಾ? ಸರಿ ಸರಿ ಸರಿ. ಆಯ್ತು. ಅಚೇತನ ಚೇತನೇತಿ ದ್ವಿವಿಧಾ ಪ್ರಕೃತಿರ್ಮತ. ಈಗೇನು ಕೇಳಿಸ್ತಿಲ್ಲ. ಅಚೇತನ ಚೇತನೇತಿ ದ್ವಿವಿಧಾ ಚೇತನಾ ಮತ ದ್ವಿವಿಧಾ ಪ್ರಕೃತಿರ್ಮತ ತ್ರಿಗುಣಾ ಚೇತನ ತತ್ರ ಚೇತನೆ ಶ್ರೀಹರಿಪ್ರಿಯ ತೇ ಉಭೆ ವಿಷ್ಣುವಶಗೆ ಜಗತಃ ಕರಣೆ ಮತೆ ಪಿತಾ ವಿಷ್ಣುಃ ಸ ಜಗತಃ ಮಾತಾ ಶ್ರೀರ್ಯಾತು ಚೇತನ ಉಪಾದಾನಂತು ಜಗತಃ ಸೈವ ವಿಷ್ಣುವಲೇರಿತ. ವಿಷ್ಣು ಬಲ ಈರಿತ. ತುಂಬಾ ಸ್ಪಷ್ಟವಾಗಿ ನಮಗೆ ಈ ಚೇತನ ಪ್ರಕೃತಿಗಳ ವಿವರ ಇಲ್ಲಿ ಬಂದಿದೆ. ಆಚಾರ್ಯ ಇದು ಕೃಷ್ಣನ ಮಾತಿನಲ್ಲಿ ಸ್ಪಷ್ಟವಾಗಿದೆ. ಅಪರ ಜೀವಭೂತ ಅಂತ ಆದರೆ ಅದರ ಇನ್ನಷ್ಟು ವಿಶೇಷ ವಿಷಯವನ್ನ ಅದು ಆ ಕೃಷ್ಣನ ಮಾತಿನಲ್ಲಿ ಮೇ ಪ್ರಕೃತಿ ಅಂತ ಹೇಳುವುದರ ಮೂಲಕ ಅದು ನನ್ನ ವಶದಲ್ಲಿದೆ ಅನ್ನೋದನ್ನ ಹೇಳಿದ್ದಾರೆ. ಜೀವಭೂತ ಮಹಾಬಾಹು ಯಯ ಇದಂ ಜಗತ್ ಕಾರ್ಯತೆ ಸಾ ಪ್ರಕೃತಿ ಮೇ. ಅವಳು ನನ್ನ ವಶದಲ್ಲಿದ್ದಾಳೆ, ಅವಳು ನನ್ನವಳು. ಅಂದ್ರೆ ನಾನು ಇಲ್ಲಿ ವಶಗ ಅನ್ನುವ ರೀತಿಯ ಕೆಟ್ಟ ಅರ್ಥ ಬರುವಂತ ಪದ ಇಲ್ಲ. ಅಂದ್ರೆ ಕೆಟ್ಟ ಅರ್ಥ ಅಂದ್ರೆ ನಾನು ಹೇಳ್ತಾ ಇರೋದು ಅಷ್ಟೇ ಅರ್ಥವನ್ನ ದೇವರಿಗೆ ಹೇಳಲಿಕ್ಕೆ ಇಷ್ಟ ಇಲ್ಲ. ಅವಳು ನನ್ನ ವಶ ಅಂತ ಹೇಳುವುದಕ್ಕಿಂತ ಹೆಚ್ಚು ನನ್ನವಳು ಅನ್ನೋದ್ರಲ್ಲಿ ಹೆಚ್ಚು ಖುಷಿ ಇದೆ ಅವನಿಗೆ. ಆದ್ರೆ ಅದರ ಅಭಿಪ್ರಾಯ ಅವಳ ಕಡೆಯಿಂದ ಗೊತ್ತಾಗ್ಬೇಕು ಅನ್ನೋದನ್ನ ಈ ಪುರಾಣದ ಸಾಲು ಹೇಳುತ್ತೆ. ಅವಳೇ ಹೇಳುವಂತಹ ಮಾತಿನಲ್ಲಿ ಆ ನಾನು ಅವನ ವಶದಲ್ಲಿದ್ದೇ ಎಲ್ಲ ಕಾರ್ಯಗಳನ್ನು ಮಾಡುತ್ತೇನೆ ಅಂತ ಅವಳು ಹೇಳ್ಕೊಳ್ತಾಳೆ. ದೇವ್ರು ಹೇಳುವಾಗ ಹೇಳ್ತಾನೆ ಅವಳು ನನ್ನವಳು. ಅಂದ್ರೆ ಆ ರೀತಿಯಾದ ಒಂದು ಪ್ರೀತಿ ಅದರಲ್ಲಿದೆ. ಪ್ರೀತಿಯಿಂದ ಅವಳು ವಶ ಹೊರತು ದೇವರು ದಬ್ಬಾಳಿಕೆ ಮಾಡಿ ಅಥವಾ ಏನೋ ಒಂದು ರೀತಿಯ ದೌರ್ಜನ್ಯದಿಂದ ಅವಳನ್ನು ತನ್ನ ವಶದಲ್ಲಿ ಇಟ್ಕೊಂಡದ್ದಲ್ಲ ಅಂತ ಅದರ ಅಭಿಪ್ರಾಯ. ಅದರ ಆಚಾರ್ಯರು ವಿಷಯವನ್ನ ಸ್ಪಷ್ಟಪಡಿಸಬೇಕು ಅನ್ನುವ ದೃಷ್ಟಿಯಿಂದ
ಈ ಮಾತನ್ನ ಇಲ್ಲಿ ಬಿಡಿಸಿ ಹೀಗೆ ಹೇಳಿದ್ರು. ನಾರಾಯಣ. ಅಚೇತನ ಚೇತನೆ ದ್ವಿವಿಧ ಪ್ರಕೃತಿರ್ಮತ. ತ್ರಿಗುಣ ಇನ್ನೊಂದು ಮುಖ್ಯವಾದ ವಿಷಯ. ತ್ರಿಗುಣ ಮಾನಿನಿಯಾಗಿದ್ದಾಳೆ. ಅದು ತ್ರಿಗುಣದ ಆ ತತ್ವದಿಂದಲೇನೆ ಮೂಡಿ ಬಂದಿದೆ. ಪ್ರಕೃತಿ, ಜಡವಾದ ಪ್ರಕೃತಿ ತ್ರಿಗುಣದಿಂದ ಉಂಟಾಗಿದೆ. ಚೇತನವಾದ ಪ್ರಕೃತಿ ತ್ರಿಗುಣವನ್ನ ತನ್ನ ವಶದಲ್ಲಿ ಇರಿಸಿಕೊಂಡಿದೆ. ಅದರಿಂದ ಅವಳಿಗೆ ತ್ರಿಗುಣ ಅಂತ ಹೆಸರು. ತತ್ವಾಭಿಮಾನಿನ್ಯೈ ಶ್ರಿಯೈ ನಮಃ, ಪ್ರಜೋಭಿಮಾನಿನ್ಯೈ ದುರ್ಗಾಯಿ ಭೂಮ್ಯೈ ನಮಃ, ತಮೋಭಿಮಾನಿನ್ಯೈ ದುರ್ಗಾಯಿ ನಮಃ ಅಂತ ಪೂಜೆಯಲ್ಲಿ ಸಾಮಾನ್ಯವಾಗಿ ಭಗವಂತನ ಪೀಠವನ್ನ ಕಲ್ಪಿಸುವಾಗ ಈ ತತ್ವದ ಜೊತೆಗೆ ಆಕೆಯನ್ನ ಆರಾಧನೆ ಮಾಡುವುದಿದೆ. ಅಂದ್ರೆ ದೇವರಿಗೆ ಆಸನವಾಗಲಿ ಅಥವಾ ಇನ್ನೇನೇನು ನಾವು ಆಭರಣಗಳನ್ನ ಕಲ್ಪಿಸ್ತೇವೆ, ಅದೆಲ್ಲವೂ ಕೂಡ ಲಕ್ಷ್ಮೀಮಯವಾಗಿರುತ್ತೆ ಅನ್ನೋದನ್ನ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಅವಳಲ್ಲಿ ಆ ವಿಧವಾದ ಪ್ರವೃತ್ತಿಯನ್ನು ತೋರಿಸ್ತಾಳೆ ಅನ್ನೋದಕ್ಕೆ ಆ ತ್ರಿಗುಣ ಅಂತ ಲೋಕದಲ್ಲಿ ಮತ್ತು ಪೀಠದಲ್ಲಿ ಆಕೆಯನ್ನು ತ್ರಿಗುಣ ಮಾನಿನಿಯಾಗಿ ಸಂಕಲ್ಪಿಸ್ತಾಳೆ. ಅಂದ್ರೆ ನಾವು ಕಲ್ಪಿಸುವ ಪೀಠ ಅದು ಅದು ಲೋಹ ಇರಬಹುದು ಅಥವಾ ದಾರು ಇರಬಹುದು. ದಾರು ಅಂದ್ರೆ ಮರ. ಈ ಎಲ್ಲ ವಸ್ತುಗಳು ಕೂಡ ತ್ರಿಗುಣಮಾನಿನಿಯಾಗಿ ಅವಳು ಇದ್ದೇ ಅದು ರಚನೆಗೊಂಡಿರುತ್ತೆ ಅಂತ ಜಡ ಅಂಶದಿಂದ. ಅದರಲ್ಲಿ ಮತ್ತೆ ಚೇತನ ಅಂಶದಿಂದ ಲಕ್ಷ್ಮಿ ಇರ್ತಾಳೆ ಎಂದಾಗ ದೇವರಿಗೆ ಆಸನ, ದೇವರಿಗೆ ಆಭರಣ, ದೇವರಿಗೆ ಬೇಕಿರುವ ಎಲ್ಲ ಸೌಕರ್ಯಗಳನ್ನ ಅವಳು ಒದಗಿಸಬಹುದು ಹೊರತು ನಾವು ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸೂಚಿಸುವುದಕ್ಕೆ ಅನ್ನುವ ಹಾಗೆ ಈ ಮೂರು ತತ್ವಗಳನ್ನ ಪೀಠ ಪೂಜೆಯ ಸಂದರ್ಭದಲ್ಲಿ ಆಲೋಚನೆ ಮಾಡ್ತಾರೆ. ಕೃಷ್ಣ ಹೇಳಿದ್ದನ್ನೇ ಇನ್ನಷ್ಟು ಸ್ಪಷ್ಟಪಡಿಸತ್ತೆ ಹೊರತು ಕೃಷ್ಣ ಹೇಳದ ಯಾವ ಅಂಶವನ್ನು ಈ ಸಾಲುಗಳು ಆ ಪ್ರಕಟಪಡಿಸ್ತಾ ಇಲ್ಲ. ವಿಷ್ಣುವಶಗಃ ಜಗತಃ ಕರಣೆ ಮತೆ ಜಗತಃ ಕರಣೆ. ಅಲ್ಲಿ ಯಯಾ ಇದಂ ಜಗತ್ ಧಾರ್ಯತೆ ಅಂತ ಆ ಮಾತು ಬಂತು. ಯಾರಿಂದ ಈ ಜಗತ್ತು ಧಾರಣೆಗೊಂಡಿದೆಯೋ ಅದನ್ನೇ ಇಲ್ಲಿ ಆಚಾರ್ಯರು ಜಗತಃ ಕರಣೆ, ಕೇವಲ ಧಾರಣೆ ಮಾತ್ರ ಅಲ್ಲ, ಅದರ ರಚನಾ ಕೌಶಲವು ಕೂಡ ಯಸ್ಯಾಪಾಂಗಲವ ಮಾತ್ರ ಊರ್ಜಿತ ಸಾ ಶ್ರೀ ಅಂತ ಅಲ್ಲಿ ಇದನ್ನು ಇನ್ನಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಯಾರಿಂದಲೂ ದರ್ಶಿಸಲಾಗದ ಅತ್ಯಂತ ಎತ್ತರದ ಪ್ರಕೃತಿಯ ತತ್ವವಾಗಿ ಆಕೆ ಜಗತ್ತನ್ನು ರಚಿಸ್ತಾಳೆ. ತತ್ವ ದೇವತೆಗಳನ್ನೇ ಕೂಡಿಸ್ತಾಳೆ ಇತ್ಯಾದಿಗಳನ್ನೆಲ್ಲ. ಆದ್ರಿಂದ ಮತ್ತು ಬಿಡಿಸಿ ಹೇಳಿದ್ರು. ಪಿತಾ ವಿಷ್ಣು ಸ ಜಗತಃ ಸಹ ಜಗತಃ ಪಿತಾ ಸಹ ವಿಷ್ಣು ವಿಶತಿ ಸರ್ವತ್ರ. ಎಲ್ಲದರೊಳಗೆ ನುಗ್ಗಿರುವ ಪರಮಾತ್ಮ ಅದರ ತಂದೆಯಾಗಿದ್ದಾನೆ. ಆಮೇಲೆ ಮಾತಾಶ್ರೀ ಯಾ ಅಚೇತನ, ಮಾತಾಶ್ರೀ ತಾಯಿ ಲಕ್ಷ್ಮೀದೇವಿ ಇದ್ದಾಳೆ. ಅಷ್ಟೇ ಅಲ್ಲ, ಶ್ರೀ ಯಾತು ಅಚೇತನ, ಅವಳೇ ಅಚೇತನವಾಗಿಯೂ ಕೂಡ ಅಂದ್ರೆ ಅಚೇತನವಾಗಿರುವ ವಸ್ತುವನ್ನ ಉಪಾದಾನಂತು ಜಗತಃ ಶೈವ ವಿಷ್ಣು ಬಲೇರಿತ. ಉಪಾದಾನ ಅಂದ್ರೆ ಈಗ ಮಡಿಕೆ ಆಗ್ಲಿಕ್ಕೆ
ಮಣ್ಣು ಉಪಾದಾನ. ಬಹಳ ಜನ ಪರಮಾತ್ಮನನ್ನೇ ಈ ಜಗತ್ತಿಗೆ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನೇ ಜಗತ್ತಾಗಿ ಮಾರ್ಪಾಡುಗೊಂಡ ಅಂತ. ಜಗತ್ತಿಗೆ ಮತ್ತೆ ಪ್ರತ್ಯೇಕ ಒಂದು ವಸ್ತು ಇಲ್ಲ. ಭಗವಂತನ ಪುಣ್ಯವಾದ ಶರೀರವೇ ಈ ಜಗತ್ತಿಗೆ ಮೂಲ ದ್ರವ್ಯವಾಗಿ ಉಪಯೋಗ ಆಗುತ್ತೆ. ಜಗತ್ತು ನಾಶ ಆಗುವಾಗ ಭಗವಂತನು ಕೂಡ ತನ್ನ ಈ ಶರೀರದ ಆ, ಶರೀರವನ್ನು ಮರೆ ಮಾಡುತ್ತಾನೆ. ಅದೇ ಆದ್ರಿಂದ ಅದು ಕಾಣದೇ ಇರುವಂತದ್ದು ಸುಳ್ಳು ಅನ್ನೋ ರೀತಿಯಲ್ಲಿ ಸಣ್ಣ ಅಂತ ಒಂದೇ ಒಂದು ಮಾತು ಹುಡುಕ್ಲಿಕ್ಕಾಗಲ್ಲ. ಎಲ್ಲವೂ ನೀನೇ, ಎಲ್ಲ ನಿಮ್ಮಿಂದನೇ, ಎಲ್ಲ ನಿಮ್ಮಿಂದಲೇ, ಎಲ್ಲ ನಮಗೋಸ್ಕರ, ಹೀಗೆ ಅನೇಕ ರೀತಿಯ ಮಾತುಗಳು ಅಲ್ಲಿ ಬರ್ತವೆ. ಆದ್ರಿಂದ ಆಚಾರ್ಯರು ಅದರ ಸ್ಪಷ್ಟ ವಿವರವನ್ನ ಕೊಟ್ರು. ನೀನು ಅಂದ್ರೆ ವಿಷ್ಣು ಪಿತಾ ಶ್ರೀಹಿ ಮಾತಾ ವಿಷ್ಣು ಬಲೇರಿತ. ಅವಳು ವಿಷ್ಣು ಬಲದಿಂದ, ಯಾರು ಈ ಜಡ ಪ್ರಕೃತಿ ಅನ್ನೋದು ವಿಷ್ಣು ಬಲ ಪ್ರೇರಿತ ಹೊರತು ವಿಷ್ಣುವೇ ಶರೀರದ ಭಾಗವಾಗಿ ಈ ಜಗತ್ತಿನ ಅಂಗವಾಗಿ ಸೇರಿಕೊಂಡಿಲ್ಲ. ಅವನು ನಿಯಾಮಕನಾಗಿ ಈ ಈ ಜಗತ್ತನ್ನುವಂತಹ ಕಣ್ಣಿಗೆ ನಮಗೆ ಗೋಚರವಾಗುವಂತಹ ಸ್ವತ್ತನ್ನ ಪ್ರೇರಣೆ ಮಾಡಿ ನಿರ್ಮಿಸಿದ್ದಾನೆ ಹೊರತು ಅವನೇ ಸ್ವತಃ ಈ ಜಗತ್ತಾಗಿ ಮಾರ್ಪಾಡಾಗಿಲ್ಲ ಅಂತ ಸ್ಪಷ್ಟವಾಗಿ ಬಿಡಿಸಿ ಹೇಳಿದೆ. 3 ಸಂಗತಿಗಳು: ಭಗವಂತ, ಪ್ರಕೃತಿ ಮತ್ತು ಅದರಲ್ಲಿ ಮತ್ತೆ ಜಡ ಮತ್ತು ಚೇತನ ಅಂತ 2 ಪ್ರಕೃತಿ. ಚೇತನಗಳ ಬಗ್ಗೆ ಮೊದಲು ಭಿನ್ನ ಪ್ರಕೃತ ರಾಷ್ಟ್ರತ ಅಂತ ಹೇಳುವಲ್ಲಿ ಜಡಗಳ ಭೇದ ಹೇಳಿ, ಆಮೇಲೆ ಜಡಚೇತನಗಳ ಭೇದವನ್ನ ಹೇಳಿ. ಜಡಚೇತನ ಅಂತಂದ್ರೆ ಲಕ್ಷ್ಮಿ ಮತ್ತು ಪ್ರಕೃತಿ. ಜಡಭೂತವಾದ ಪ್ರಕೃತಿಗೆ ಚೇತನಭೂತವಾದ ಪ್ರಕೃತಿ ಬೇರೆ. ಒಂದು ಮಣ್ಣು ನೀರು ಇತ್ಯಾದಿ ಪ್ರಕೃತಿ, ಇನ್ನೊಂದು ಹರೇಪ್ರಿಯ ನಾರಾಯಣನ ಮಡದಿ ಆಗಿರುವಂತಹ ಜೀವ. ಇದರ ಇನ್ನೊಂದು ಭಾಗವನ್ನ ಮುಂದೆ ಹೇಳ್ತಾನೆ. ಕ್ಷರಾಕ್ಷರ ಅಂತ ಬಿಡಿಸಿದಾಗ ಕ್ಷರ ಸರ್ವಾಣಿ ಭೂತಾನಿ ಅಂತ ಬಿಡಿಸಿದ್ದಾನೆ. ಅದರಿಂದಾಗಿ ಅಲ್ಲಿ ಜೀವಭೂತಳಾದವಳು ನಾವು ಸಾಮಾನ್ಯವರಿಗಿಂತ ಅವಳು ಜೀವಭೂತ, ನಾವೆಲ್ಲ ಜೀವರು. ಅವಳು ಜೀವಗಳಲ್ಲಿ ಅತ್ಯಂತ ಎತ್ತರದ್ದು, ಅಂದ್ರೆ ನಮ್ಮ ಜೊತೆಗೆ ಸೇರುವುದೇ ಇಲ್ಲ. ಅದಕ್ಕೆ ಕೃಷ್ಣ ಮುಂದೆ ಬೇರ್ಪಡಿಸ್ತಾನೆ. ಅದಕ್ಕೆ ಇಲ್ಲಿ ಹೇಳಿಲ್ಲ ಜೀವಗಳ. ನಾನು ಅರ್ಥ ಆಗ್ಲಿಕ್ಕೋಸ್ಕರ ಹೇಳ್ತಾ ಇದ್ದೆ. ಚೇತನಗಳಲ್ಲಿ ಅತ್ಯಂತ ಎತ್ತರದ ಚೇತನ ಅಂತ ಇದ್ದಾರೆ, ಅದು ಲಕ್ಷ್ಮಿ. ಆದ್ರೆ ಅದನ್ನ ಬಿಡಿಸಿದ್ರೆ, ಕ್ಷರಾಕ್ಷರಗಳಲ್ಲಿ ಬಿಡಿಸಿದ್ರೆ ಅವಳು ಅಕ್ಷರ ಚೇತನ, ನಾವೆಲ್ಲ ಕ್ಷರ ಚೇತನರು. ಅವಳಿಗೆ ಯಾವುದೇ ರೀತಿಯ ವಿಕಾರವಿಲ್ಲ. ಈ ಜೀವಗಳಿಗೆ ಶಾರೀರಿಕವಾಗಿ ಬದಲಾವಣೆ ಇದೆ, ಸುಖ ದುಃಖಗಳಿವೆ, ನಿಶಕ್ತಿ ಇದೆ, ದುರ್ಬಲತೆ ಇದೆ, ಅಥವಾ ಅಧೀನತೆ, ಇನ್ನೊಬ್ಬರ ಅಧೀನದಲ್ಲಿರುವಿಕೆ ಎನ್ನುವ ಅಸ್ವಾತಂತ್ರ್ಯ ಇದೆ. ಇದು ಯಾವುದು ಅವಳಿಗಿಲ್ಲ. ಅಸ್ವಾತಂತ್ರ್ಯ ಅಂದ್ರೆ ಪರಮಾತ್ಮನಿಗೆ ತಾನೇ ವಶವಾಗಿದ್ದಾಳೆ, ಅದವಳು ಇಷ್ಟಪಟ್ಟು ಇದ್ದಾಳೆ. ಅದರಿಂದಾಗಿ ಅದು ಅವಳಿಗೆ ಅಸ್ವಾತಂತ್ರ್ಯ ಅಂತ ಅನ್ಸಲ್ಲ. ಮತ್ತೆ ಭಗವಂತನ ಚಿಂತನೆಗೆ ವಿರುದ್ಧವಾಗಿ ಅವಳು ನಡ್ಕೊಳ್ಳೋದಿಲ್ಲ. ಅದರಿಂದಾಗಿ ದೇವರು ಅವಳನ್ನು ಎಂದು ತನ್ನ ವಶದಲ್ಲಿ ಇಟ್ಕೊಳ್ಬೇಕು ಅಂತ ಇಟ್ಕೊಂಡಿದ್ದಲ್ಲ. ಅವಳೇ ಭಗವಂತನ ಗುಣಗಳಿಗೆ
ಮಾರು ಹೋಗಿ ಭಗವಂತನ ಸೆರೆಯಾಗಿದ್ದಾಳೆ. ಅದರಿಂದಾಗಿ ಜಡ ಜಡ ಜೀವಗಳಲ್ಲಿಯೂ ಕೂಡ ಇರುವ ವ್ಯತ್ಯಾಸ ಗೊತ್ತಾಗುತ್ತೆ. ಇನ್ನು ಈಗ ಕೊನೆಯಲ್ಲಿ ಹೇಳಿದ್ದು ಮೇ ಪ್ರಕೃತಿ ಅಂತ ಹೇಳಿದ್ರಿಂದಾಗಿ ಪರಮಾತ್ಮನಿಗೂ ಜೀವಗಳಿಗೂ, ಪರಮಾತ್ಮನಿಗೂ ಜಡಕ್ಕೂ ಶ್ರೀ ಕೂಡ ನನಗಿಂತ ಬೇರೆ, ಜಡ ಪ್ರಕೃತಿಯಾದ ಆ ಮಣ್ಣು ನೀರು ಗಾಳಿ ಬೆಂಕಿಗಳು ಕೂಡ ನನಗಿಂತ ಬೇರೆ. ಅದು ಕೂಡ ನನ್ನ ಪ್ರೇರಣೆಯಿಂದ ಜಗತ್ತಿನ ಅನೇಕ ಕಾರ್ಯಗಳನ್ನ ಮಾಡುತ್ತೆ ಅಂತ ಲಕ್ಷ್ಮಿಯಿಂದ ಅಭಿಮನ್ಯವಾದ, ಅಂದ್ರೆ ಲಕ್ಷ್ಮಿಯ ನಿಯಂತ್ರಣದಲ್ಲಿರುವ, ನನ್ನ ಪ್ರೇರಣೆಯಿಂದ ಜಗತ್ತಿಗೆ ಒಂದು ಉಪಾದಾನ ಕಾರಣವಾಗಿ ರೂಪುಗೊಳ್ಳುವ ಪ್ರಕೃತಿ ಮತ್ತು ಚೇತನ ಪ್ರಕೃತಿ, ಚೇತನ ಪ್ರಕೃತಿ ಮತ್ತು ಜಡ ಪ್ರಕೃತಿ ಮತ್ತು ನಾನು, ಇದು ಮೂರು ಕೂಡ ಪರಸ್ಪರ ಮತ್ತೆ ಭಿನ್ನ ಅಂತ ಹೇಳಿದ್ರಿಂದ ದೇವರು ಜಡಕ್ಕಿಂತಲೂ ಭಿನ್ನ, ಚೇತನಕ್ಕಿಂತಲೂ ಭಿನ್ನ. ಇನ್ನು ಇಷ್ಟು ಸಂಗತಿಗಳನ್ನು ಕೂಡ ಇದು ಅತ್ಯಂತ ಸ್ಪಷ್ಟವಾಗಿ ಮುಖತಃ ಹೇಳುತ್ತೆ, ಬಾಯಿ ಬಿಟ್ಟು ಹೇಳುತ್ತೆ. ಜೀವಗಳ ಭೇದ ಮಾತ್ರ ನೇರವಾಗಿ ಇಲ್ಲಿ ಹೇಳಲಿಲ್ಲ, ಅದು ಮುಂದೆ 15ನೇ ಅಧ್ಯಾಯದಲ್ಲಿ, ಯಾಕಂದ್ರೆ ಇದು ಅದರ ಪ್ರಸಂಗ ಅಲ್ಲ, ಅದರಿಂದಾಗಿ ಅದನ್ನ ಬಾಯಿ ಬಿಟ್ಟು ಹೇಳಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ತಿಳಿಯತ್ತೆ, ಅದನ್ನ ವಿಸ್ತಾರವಾಗಿ ಮುಂದಿನ ಸಂಗತಿಗಳು ಹೇಳಲಿಕ್ಕಿದೆ ಅನ್ನೋ ಕಾರಣ ಬಿಟ್ಟಿದ್ದಾನೆ. ಅದರಿಂದಾಗಿ ಅದನ್ನ ನಾವು ಯೋಚಿಸದಿದ್ರು ತೊಂದರೆ ಇಲ್ಲ. ಆದ್ರೆ ತ್ರಿಗುಣದಿಂದ ಪ್ರಚುರವಾದಂತ, ಈಗ ತ್ರಿಗುಣದಲ್ಲೂ ನಿಯಾಮಕ ಶಕ್ತಿಯಾಗಿ ಅವಳು ಚೇತನವಾಗಿದ್ದಾಳೆ. ಆಮೇಲೆ ನಿಯಮ್ಯವಾಗಿ ಜಡ ಪದಾರ್ಥವಾಗಿ ಅಚೇತನ, ತ್ರಿಗುಣ ಅಚೇತನ ಅಂತ ಎರಡನ್ನು ಜೊತೆಗೆ ಹೇಳಿದ್ರು. ತ್ರಿಗುಣ ಅಚೇತನ ಪ್ರಕೃತಿ, ಇನ್ನು ಅದಕ್ಕೆ ಅದು ದ್ವಿವಿಧ ಅಂತ ಹೇಳಿದ್ರು. ಚೇತನೇತಿ ದ್ವಿವಿಧ ಪ್ರಕೃತಿರ ಮತ. ಚೇತನ ಮತ್ತು ಅಚೇತನ ಅಂತ ಎರಡು ಪ್ರಕೃತಿ ಇದೆ. ಆ ಎರಡು ಪ್ರಕೃತಿಯಲ್ಲಿ ಎರಡೂ ಕೂಡ ವಿಷ್ಣು ವಶದಲ್ಲಿರುವಂತಹವುಗಳು. ಜಡ ಪ್ರಕೃತಿ ಅಂತನ್ನುವಂಥದ್ದು ಉಪಾದಾನ ಕಾರಣ ಜಗತ್ತಿಗೆ, ಚೇತನ ಪ್ರಕೃತಿ ಅನ್ನೋದು ನಿಯಾಮಕ ಶಕ್ತಿ, ಜಡಚೇತನ ಎರಡೂ ಪ್ರಕೃತಿಯನ್ನ ನಿಯಮಿಸುವವನು ನಾನು ಅಂತ. ಹೀಗೆ ನಾರಾಯಣ ಇಷ್ಟು ವಿಷಯಗಳನ್ನ ಈ 4 ಮತ್ತು 5ನೆಯ ಪದ್ಯ, ಯಯ ಇದಂ ಧಾರ್ಯತೆ, ಯಾರಿಂದಾಗಿ ಜಗತ್ತು ಧಾರಣೆಗೊಳಗಾಗಿದೆಯೋ ಅಂತಹ ಜೀವಭೂತವಾದಂತಹ ಪ್ರಕೃತಿಯನ್ನು ನನ್ನವಳು ಅಂತ ತಿಳ್ಕೊ. ನನ್ನ ಪ್ರಕೃತಿಯಾದಂತಹ ಅವಳು ಅಪರ, ನನಗಿಂತ ಬೇರೆ, ಅದರಲ್ಲೂ ಕೂಡ ಒಂದಕ್ಕಿಂತ ಒಂದು ಭಿನ್ನವಾದದ್ದು. ಅಂದ್ರೆ ಈ ಏನ್ ಹೇಳ್ತಾರೆ, ಚೇತನಗಳಿಗೆ ಯಾವುದೇ ವಿಕಾರ ಇಲ್ಲ. ಜಡವಾಗುವಾಗ ಅದು ಒಂದ್ಸರ್ತಿ ಕಣ್ಮರೆ ಆಗತ್ತೆ, ಮತ್ತೊಂದ್ಸರ್ತಿ ಯಾರಾದ್ರೂ ಅದನ್ನ ತೋರಿಸಿದ್ರೆ ಮಾತ್ರ ಪ್ರಕಟ ಆಗುತ್ತೆ ಅನ್ನುವ ಈ ವ್ಯತ್ಯಾಸಗಳು ಜಡ ಪ್ರಕೃತಿಗಿದೆ. ಆದ್ರೆ ಚೇತನ ಪ್ರಕೃತಿಯಾದ ಲಕ್ಷ್ಮೀ ದೇವಿಗೆ ಯಾರೂ ಅವಳನ್ನ ಅಥವಾ ಈ ಮಣ್ಣು ಗಾಳಿಗಳು ಕೂಡ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಅವಳು ತತ್ವಗಳಲ್ಲಿ ನಾವು ಊಹಿಸ್ಲಿಕ್ಕಾಗದಷ್ಟು ಎತ್ತರದವಳು. ದೇವರು ಬಿಟ್ರೆ ನೆಕ್ಸ್ಟ್ ಅದರ ಅಂತರವೇ ಹೇಳಲಿಕ್ಕೆ ಸಾಧ್ಯ ಇಲ್ಲದ್ದು. ಮೇರು ಸರ್ಷಪಗಳನ್ನ ಹೇಳ್ತಾರೆ ಅಲ್ಲಿ ಉದಾಹರಣೆ ಹೇಳುವಾಗ. ಮೇರು ಪರ್ವತ ಮತ್ತು ಸರ್ಷಪ ಅಂದ್ರೆ ಸಾಸಿವೆ. ಅದು ನಮ್ಗೊಂದು ಅರ್ಥ ಆಗ್ಲಿಕ್ಕೆ ಹೇಳುದು, ಮೇರು ಮತ್ತು ಸಾಸಿವೆಗಳ ನಡುವೆ ಅಂತರ ಏನಿದೆಯೋ ಅಂತಹ ಅಂತರ ನಾರಾಯಣ ಮತ್ತು ಪ್ರಕೃತಿಯಲ್ಲಿ ಇದೆ, ಚೇತನ ಪ್ರಕೃತಿಯಲ್ಲಿ. ಆಮೇಲೆ ಆ ನಂತರ ಹೇಳುವಂತದ್ರಲ್ಲೂ ಹಾಗೆ ಆ ಪ್ರಕೃತಿಯಲ್ಲಿ ವ್ಯತ್ಯಾಸಗಳು ಸಿಕ್ಕಾಪಟ್ಟೆ ಇದೆ. ಆದ್ರಿಂದ ನಾವೆಂದೂ ಕೂಡ ಪರಮಾತ್ಮನನ್ನ ಜಡ ಪ್ರಕೃತಿಯ ಆ ಸ್ವರೂಪದಲ್ಲಿ ಚಿಂತಿಸುವುದಾಗಲಿ, ಅಂದ್ರೆ ಪ್ರತಿಮೆಯನ್ನೇ ದೇವರು ಅಂತ ಚಿಂತಿಸುವುದಂದ್ರೆ ಇದೆ ತಪ್ಪು. ಪ್ರತಿಮೆಯಲ್ಲಿ ದೇವರನ್ನು ಚಿಂತಿಸಬೇಕು ಹೊರತು ಪ್ರತಿಮೆಯೇ ದೇವರು ಅಂತ ಯಾಕೆ ಚಿಂತಿಸಬಾರದು ಅನ್ನೋದು ಕೂಡ ಇದರ ಒಂದು ಪ್ರಧಾನವಾದ ಫಲವೂ ಹೌದು. ಪ್ರಕೃತಿಯಲ್ಲಿ
ಭಗವಂತ ನಿಯಮ್ಯನಾಗಿ ನಿಂತಿದ್ದಾನೆ. ಹಾಗೆ ಪ್ರತಿಮೆಯಲ್ಲಿ ಭಗವಂತ ನಮಗೆ ಆಶೀರ್ವಾದ ಮಾಡುವ ದೃಷ್ಟಿಯಿಂದ ನಮ್ಮ ನಂಬಿಕೆಗೆ ಫಲವಾಗಿ ಅಲ್ಲಿ ಪ್ರಕಟಗೊಳ್ತಾನೆ ಹೊರತು ಅವನೇ ಆ ಶರೀರ ಅಲ್ಲ. ಅವನ ಆ ಪ್ರತಿಮೆಯ ಕೈ ತುಂಡಾಯಿತು ಅಂದ್ರೆ ದೇವರ ಕೈ ತುಂಡಾಯಿತು ಅಂತ ಅರ್ಥ ಅಲ್ಲ. ಪ್ರತಿಮೆ ಭಿನ್ನವಾಯಿತು ಅಂದ್ರೆ ದೇವರೇ ಭಿನ್ನ ಆಗಿ ಹೋದ ಅಂತ. ಈ ಅಂಶಗಳ ಬಗ್ಗೆ ನಮಗೆ ಸ್ಪಷ್ಟವಾದ ತಿಳುವಳಿಕೆ ಇರಬೇಕು ಅನ್ನೋದಕ್ಕೋಸ್ಕರ ಈ ಮಾತನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಮುಂದೆ ಹೋಗಿ ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ. ಇಲ್ಲಿ ಅಹಂ ಕೃತ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತತಃ ತದ್ಯೋನೀನಿ ಭೂತಾನಿ. ಈ ಭೂತಗಳೆಲ್ಲವೂ ಕೂಡ ಏತದ್ಯೋನಿ ಈ ಅಲ್ಲಿಂದಾಗಿ ಹುಟ್ಟಿತು. ಸರ್ವ ಯಾವುದು ಒಂದೆರಡಲ್ಲ, ಸರ್ವಾಣಿ ಎಲ್ಲವೂ ಕೂಡ ಹೇಳುತ್ತಾರೆ. ಸರ್ವಾಣಿ ಪ್ರಳಯ ಈ ವಿಷಯದಲ್ಲಿ ನಿಮಗೆ ಡೌಟೇ ಉಪಧಾರಯ ಅಂದ್ರೆ ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾ ಇದ್ದೇವೆ. ಇದನ್ನು ಮನಸ್ಸಿನಲ್ಲಿ ನಿರಂತರ ಗಟ್ಟಿಯಾಗಿ ಸಾಧಿಸುವ ಅಂತ ಹೇಳ್ತಾರೆ. ಅಹಂ ಕೃತ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತತಃ. ಹೀಗೆ ಶ್ಲೋಕದಲ್ಲಿರುವ ಎಲ್ಲ ನಾಳೆ